ಈ ಚಂಪಕಾಪುರವನ್ನು ವರ್ತಮಾನ ಕಾಲದಲ್ಲಿ ಆಡಳಿತವನ್ನು ನಡೆಸುತ್ತಿರುವಂತಹ ಈ ಹಂಸಧ್ವಜ ಭೂಪಾಲ ನನ್ನ ಈ ಆಡಳಿತವನ್ನು ನೋಡುವಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಗುತ್ತಿದೆ. ಕಾರಣ ಏನು? ನನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡಿದ್ದೇನೆ. ಜನಸೇವೆಯೇ ಜನಾರ್ದನನ ಸೇವೆ ಎನ್ನುವಂತ ಇದನ್ನು ತಿಳಿದು ನಾನು ಅವರನ್ನು ಪಾಲಿಸುತ್ತಾ ಇದ್ದೇನೆ. ಹೌದು, ಹಾಗಾದರೆ ಪ್ರಜೆಗಳು ಕೂಡ ನನ್ನನ್ನು ಮಹಾರಾಜ ಎನ್ನುವುದಾಗಿ ಒಪ್ಪಿಕೊಂಡಿದ್ದಾರೆ. ಕಾರಣ ಏನು? ಒಬ್ಬ ಮಹಾರಾಜ ಅಥವಾ ನಾಯಕತ್ವ ಬರಬೇಕು ಎಂದರೆ ಆ ರಾಜನಲ್ಲಿ ಧರ್ಮ, ನ್ಯಾಯ, ನಿಷ್ಠೆ, ಸಚ್ಚಾರಿತ್ರ ಗುಣಗಳು ಇರಬೇಕು. ಈ ಎಲ್ಲಾ ಗುಣಗಳು ನನ್ನಲ್ಲಿರುವುದು ಎಂದು ಅರಿತುಕೊಂಡು ಪ್ರಜೆಗಳೆಲ್ಲ ಮಹಾರಾಜರಿಗೆ ಜಯವಾಗಲಿ ಎನ್ನುವಂತಹ ಘೋಷಣೆಯನ್ನು ಕೂಗುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಹಾಗಾದರೆ ಧರ್ಮ ರಕ್ಷತಿ ರಕ್ಷಿತ ಎಂಬ ಮಾತಿನಂತೆ ಧರ್ಮವನ್ನು ಕಾಪಾಡುತ್ತಾ ಬಂದಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಸಭೆಯನ್ನು ನೋಡುವಾಗ ಸಂತೋಷವಾಗುತ್ತಾ ಇದೆ. ಮುಖ್ಯವಾಗಿ ಬೇಕಾಗಿರುವುದು 4 ವರ್ಗಗಳಲ್ಲವೇ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎನ್ನುವುದಾಗಿ. ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಾ ನಮಗೆ ಹರಸುತ್ತಾ ಇದ್ದಾರೆ. ಇನ್ನು ಕ್ಷತ್ರಿಯರು ಅಂದರೆ ಯೋಧರು, ಅವರು ನಮ್ಮ ರಾಜ್ಯದ ಗಡಿ ಪ್ರದೇಶದಲ್ಲಿ ನಿಂತುಕೊಂಡು ವೈರಿಗಳ ಆಕ್ರಮಣವನ್ನು ತಡೆಯುತ್ತಾ ನಮ್ಮನ್ನು ರಕ್ಷಿಸುತ್ತಾ ಇದ್ದಾರೆ. ಇನ್ನು ವ್ಯಾಪಾರಸ್ಥರು, ಇವರು ಕೂಡ ನಮ್ಮಲ್ಲಿರುವಂತಹ ದವಸ ಧಾನ್ಯಗಳನ್ನೆಲ್ಲ
ವಜ್ರ ವೈಡೂರ್ಯಗಳನ್ನೆಲ್ಲ ಬೇರೆ ರಾಜ್ಯಗಳಿಗೆ ವ್ಯಾಪಾರ ಮಾಡುವುದರ ಮುಖಾಂತರವಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ತುಂಬಿಸುತ್ತಾ ಇದ್ದಾರೆ. ಹೌದಲ್ವೇ? ಹಾಗಾದರೆ ಇನ್ನು ನಾಲ್ಕನೆಯ ವರ್ಗ, ಅವರಿಂದಲೇ ಅಲ್ಲವೇ ನಮ್ಮ ಹಸಿವನ್ನು ತೀರಿಸಿಕೊಳ್ಳುವುದು. ರೈತರು ಅವರು ಆಹಾರ ಧಾನ್ಯಗಳನ್ನು ಬೊಕ್ಕಸಕ್ಕೆ ತುಂಬಿಸಿಕೊಂಡು ನಮ್ಮ ರಾಜ್ಯವನ್ನು ಪರಿಪಾಲಿಸುತ್ತಾ ಇದ್ದಾರೆ. ಇನ್ನೇನು ಬೇಕು ಈ ಹಂಸಧ್ವಜನ ಪಾಲಿಗೆ? ಹಾಗಾದರೆ ಇದಿಷ್ಟು ನನ್ನ ರಾಜಕೀಯ ವಿಷಯವಾಗಿ ಆದರೆ, ಇನ್ನು ಸಾಂಸಾರಿಕ ವಿಚಾರವನ್ನು ನೋಡುವುದಾದರೆ ಹೇಗುಂಟು? ಪಟ್ಟವನ್ನು ಏರುವ ಮೊದಲು ಪಟ್ಟ ಮೈಸಿ ಕಟ್ಟಿಕೊಳ್ಳುವುದು ಶಿಷ್ಟಾಚಾರ. ಅದೇ ಪ್ರಕಾರವಾಗಿ ಒಂದು ಹೆಣ್ಣೋರ್ವಳನ್ನು ನೋಡಿ ಮದುವೆಯಾದ ಸುಗರ್ಭೆ ಎನ್ನುವುದಾಗಿ ಹೆಸರಿಗೆ ತಕ್ಕಂತೆ ಸುಗರ್ಭೆಯೇ ಆಗಿದ್ದಾಳೆ. ಕಾರಣ ಏನು ಗೊತ್ತಾ? 5 ಮಕ್ಕಳಿಗೆ ಜನ್ಮವನ್ನಿಟ್ಟಿದ್ದಾರೆ. ಹೇಗೆ ಒಂದು ಭವನಕ್ಕೆ ಅಡಿಪಾಯವತ್ತವದಕ್ಕೆ ಅಡಿಗಳು ಎನ್ನುವಂತೆ 4 ಕಂಬಗಳು ಇರುತ್ತವೆಯೋ, ಅದೇ ರೀತಿಯಾಗಿ ಸುಮ, ಸುರತ, ಸುದರ್ಶನ, ಸುಧನ್ವ ಎನ್ನುವುದಾಗಿ 4 ಮಕ್ಕಳನ್ನು ಕೊಟ್ಟಿದ್ದಾರೆ. ಹೀಗೆ ಕೊಡುವುದರ ಮುಖಾಂತರವಾಗಿ ನನ್ನನ್ನು ತಂದೆ ಎನಿಸಿದ್ದಾಳೆ ನನ್ನ ಮಗಳು ಸುಗರ್ಭೆ. ಹೌದು, ಸಂತೋಷವಾಗುತ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಜನ್ಮವನ್ನು ಮುಂದೆ ಉತ್ತರಿಸಲು ಕುವಲೆ ಎನ್ನುವಂಥ ಮಗಳನ್ನು ಕೊಟ್ಟಿದ್ದಾಳೆ. ಇನ್ನೇನು ಬೇಕು ಈ ಹಂಸಧ್ವಜ ಭೂಪಾಲನಿಗೆ? ಅತ್ಯಂತ ಸಂತೋಷದಿಂದ ಜೀವನವನ್ನು ಕಳೆಯುತ್ತಾ ಇದ್ದೇನೆ. ಆದರೆ ಒಂದು, ನಮ್ಮ ಪ್ರಜೆಗಳು ಅಥವಾ ನಾನು ಇಷ್ಟು ಮೇಲಕ್ಕೆ ಬರುವುದಕ್ಕೆ ಕಾರಣವೇನು? ಆ ಶ್ರೀಹರಿಯ ಕೃಪಕಟಾಕ್ಷವಲ್ಲವೇ? ಹಾಗಾದರೆ ಈ ಹಂಸಧ್ವಜನಿಗೆ ಅಲ್ಲ, ಈ ಚಂಪಕನಾಡಿನ ಪ್ರಜೆಗಳಿಗೆ ಇನ್ನು ಶ್ರೀಹರಿಯ ದರ್ಶನವೊಂದಾಗಬೇಕು. ಇದು ನನ್ನ ಮನಸ್ಸಿನ ಆಸೆ. ಎಂದಿನಂತೆ ಒಟ್ಟೋಲಗವನ್ನು ಕೊಟ್ಟಿದ್ದೇನೆ. ಚರರ ನುಡಿಯನು ಕೇಳುದಲ ಭೂವರನು ನದು ನಗುದರ ಭಯವಿಯುತ ಹರಿಯದರು ಜನ ತನಗೆ ಇದರುವುದರಾಗಿ ತಂದನುತ ಅರಿತು ಮನದಲ್ಲಿ ಆ ಕ್ಷಣವೇ ಮಖದುರಗವನು ಹಿಡಿತರಿಸಿ ಮನೆಯೊಳಗಿರುವ ಲೇಖನ ಮಂತ್ರಿಗಳಿಂದ ತರಿಸಿ ಆ ಕ್ಷಣದೇ ಹೌದೇ? ಕೊಡಿ ಹೀಗೆ. ಕಂದ ಭವ ಭವ ಮುಖ್ಯ ಕಂದ ಭವ ಭವ ಮುಖ್ಯ ಸುರ ವಂದ ಭಕ್ತ ಜನ ಸುರ ವಂದ ಭಕ್ತ ಸಂಜೀವ ಶ್ರುತಿ ಶಿರೋ ಸಂಜೀವ ಶ್ರುತಿ ಶಿರೋ ಮಂಜುಳಾಂಗದ ಕಾಂತ ಕೃಷ್ಣ ಕರುಣಿಸೋ ಮಂಜುಳಾಂಗದ ಕಾಂತ ಕೃಷ್ಣ ಕರುಣಿಸೋ ವಜ್ರ ಪಂಚರಾಜಿತ ಪಾಪರಹಿತ ವಜ್ರ ಪಂಚರಾಜಿತ ಪಾಪ ರಹಿತ ತತ್ತೋ ತತ್ತೋ ಮಂಜುಳಾಂಗದ ಕಾಂತ ಕೃಷ್ಣ ಕರುಣಿಸೋ ವಜ್ರ ಪಂಚರಾಜಿತ ಪಾಪ ರಹಿತ ಹೌದು. ಓ ಮಂತ್ರಿಗಳೇ, ಈಗಾಗಲೇ ರಾಜ್ಯದ ಹೊರವಲಯದಲ್ಲಿ ಸೇನೆಯೊಂದು ಬಂದು ಮುತ್ತಿಗೆ ಹಾಕಿದೆ. ಅಷ್ಟೇ ಅಲ್ಲ, ತುರಗವೊಂದು ಬಂದಿದೆ. ಅದರ ಹಣೆಯ ಮೇಲೆ ಲೇಖನವಿದೆ. ಈ ಲೇಖನವನ್ನು ತಂದಿದ್ದೀರಲ್ಲ, ಇದನ್ನು ನೋಡುತ್ತಾ ಇದ್ದೇನೆ.
ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿದೆ. ಕಾರಣವೇನು ಗೊತ್ತಾ? ಶ್ರೀಕೃಷ್ಣನಿಂದ ಕಂಜಭವಧಳ ಮುಖ್ಯ ಸುರವಂದ್ಯ ಭಕ್ತಜನನೂ ಆದ ಆ ಶ್ರೀಪತಿಯು ಹರಿಯೂ ಆಗಿರುವಂತಹ ಆ ಶ್ರೀಕೃಷ್ಣನ ಆಶೀರ್ವಾದದ ಮೇರೆಗೆ ಹಸ್ತಿನಾಪುರದ ಯುಧಿಷ್ಠಿರ ಧರ್ಮರಾಯ ಬಂದು ಅಥವಾ ದೋಷವನ್ನು ನೆಗೆಸಿಕೊಳ್ಳಲು ಅಶ್ವಮೇಧ ಯಾಗವನ್ನು ಮಾಡಿ ಪೂಜಿಸಲ್ಪಟ್ಟಂತಹ ತುರಗವಿದು. ಆಹಾ, ಮುಂದೆ ನೋಡುತ್ತಿರುವಾಗ ಹಿಂದೆ ಕುದುರೆಯ ಬೆಂಗಾವಲಿಗೆ ಬಂದಂತವನು ಮಧ್ಯಮ ಪಾಂಡವ ಅರ್ಜುನ ಎನ್ನುವುದಾಗಿ ಆತ ಬರುತ್ತಾ ಇದ್ದಾನೆ. ಹಾಗಾದರೆ ತುಂಬಾ ಸಂತೋಷವಾಗುತ್ತಿದೆ. ಕಾರಣವೇನು ಗೊತ್ತಾ? ಮಂತ್ರಿಗಳಿನ ಕೇಳಿ ಈಗ ಲಕ್ಷ್ಮೀ ಕಾಂತನ ಕಾಣುವ ಯೋಗ ಮಂತ್ರಿಗಳೇ, ಇಂತಹ ವಾರ್ತೆಯನ್ನು ಕೇಳುವಾಗ ಸಂತೋಷವಾಗುತ್ತಿದೆ. ಕಾರಣವೇನು? ಶ್ರೀಕೃಷ್ಣನಿಂದ ಆಶೀರ್ವಾದವನ್ನು ಪಡೆದು ಪೂಜಿಸಲ್ಪಟ್ಟಂತಹ ಕುದುರೆ ಇದು ನಮ್ಮ ರಾಜ್ಯಕ್ಕೆ ಬರುತ್ತಾ ಇದೆ. ಸಂತೋಷವಾಯಿತು. ಮಂತ್ರಿಗಳೇ, ಕಾರಣವೇನು ಗೊತ್ತಾ? ಈಗಾಗಲೇ ನಮ್ಮ ಚಂಪಕ ನಾಡಿನ ಪುರದವರು ಅಲ್ಲ ಈ ಹಂಸಧ್ವಜ ಶ್ರೀಕೃಷ್ಣನನ್ನು ಕಾಣಬೇಕು ಎನ್ನುವಂತಹ ಆಸೆಯನ್ನು ಹೊಂದಿದ್ದವನು, ಹೌದಲ್ವೇ? ಹಾಗಾದರೆ ನನ್ನ ಈ ಕಾರ್ಯಕ್ಕೆ ಇದು ಪೂರಕವಾಗಿ ಬಂದಂತಾಯಿತಲ್ಲ. ಈಗಾಗಲೇ ತುರಗ ಎನ್ನುವುದು ಬಂದಿದೆ. ಹಾಗಾದರೆ ನಾವು ಏನು ಮಾಡಬೇಕು? ಆ ಶ್ರೀಕೃಷ್ಣನನ್ನು ಇಲ್ಲಿಗೆ ಕರೆಸಬೇಕು. ನೀವು ಕೇಳಬಹುದು, ಹೀಗೆ ನಾವು ಮಾಡಿದರೆ ಕೃಷ್ಣ ಬರುವುದಾದರೂ ಹೇಗೆ ಎನ್ನುವುದಾಗಿ. ಈಗ ಮಧ್ಯಮ ಪಾಂಡವ ಯಜ್ಞಾಶ್ವದ ರಕ್ಷಣೆಗೆ ಬಂದಿದ್ದಾನೆ. ನಾವು ಅವನ ಜೊತೆಯಲ್ಲಿ ಹೋರಾಡಿದರೆ ಶ್ರೀಕೃಷ್ಣ ತನ್ನಂತೆ ತಾನೇ ಇಲ್ಲಿಗಾಗಿ ಬರುತ್ತಾನೆ. ಹೌದು, ಹಾಗಾದ್ರೆ ಏನು ಮಾಡಬೇಕು ಗೊತ್ತಾ?
ಬೆದರದೆ ನರಳು ಪಿಂಕದನು ನಿಲಿದನು ಒದಗಿ ಬಗಲ ಎದುಗುಲೋತ್ತಮ ಒದಗಿ ಬಗಲ ಎದುಗುಲೋತ್ತಮ ಇದಿರಿನಲ್ಲಿ ತೋರುವೆ ಕಾಯದ ಒದಗಿ ಬಗಲ ಎದುಗುಲೋತ್ತಮ ಇದಿರಿನಲ್ಲಿ ತೋರುವೆ ಕಾಯದ ಮಂತ್ರಿಗಳೇ, ಹಾಗಾದರೆ ಮೊದಲಾಗಿ ನಾವು ಏನು ಮಾಡಬೇಕು? ಬಂದಂತಹ ಕುದುರೆಯನ್ನು ಕಟ್ಟಬೇಕು. ಹೀಗೆ ಕಟ್ಟುವುದರ ಮುಖಾಂತರವಾಗಿ ಬಂದಂತಹ ಆ ಅರ್ಜುನನಿಗೆ ದುರ್ವೀಳ್ಯವನ್ನು ಕೊಡಬೇಕು. ನಾವು ಕಪ್ಪ ಕಾಣಿಕೆಯನ್ನು ಎಂದೂ ಕೊಡಬಾರದು. ಹೀಗೆ ಆತನನ್ನು ನಮ್ಮ ಎದುರಿನಲ್ಲಿ ನಿಲ್ಲಿಸಿಕೊಂಡು ಹೆದರದೆ ಖಾಡಿಯಾಗಿ ಆತನಲ್ಲಿ ಹೋರಾಡಬೇಕು. ಹೀಗೆ ಹೋರಾಡಿದಂತಹ ಅವನಲ್ಲಿ ನಾವು ಸೋಲಬಾರದು, ಬದಲಾಗಿ ಅವನನ್ನೇ ಸೋಲಿಸಬೇಕು. ಹೀಗೆ ಸೋಲಿಸಿದೆವು ಅಂತಾದರೆ ನಮ್ಮ ಆತನ ಭಕ್ತನಾಗಿರುವಂತಹ ಅಲ್ಲ, ಆ ಅರ್ಜುನನಿಗೆ ಯಾವಾಗಲೂ ಜೊತೆಯಾಗಿ ಇರುವಂತಹ ನಮ್ಮ ದೇವರಾದಂತಹ ಶ್ರೀಕೃಷ್ಣ ನೇರವಾಗಿ ರಣಾಂಗಣಕ್ಕೆ ಅಲ್ಲ, ನಮ್ಮ ಈ ಚಂಪಕಾಪುರಕ್ಕೆ ತಮ್ಮ ಕಾಲಸ್ಪರ್ಶವನ್ನು ಪಾದಸ್ಪರ್ಶವನ್ನು ಮಾಡುತ್ತಾನೆ. ಹಾಗೆ ಮಾಡಿದಂತಹ ಆತನನ್ನು ನಾವು ಕಂಡು ಮಾಡುವುದಾದರೂ ಏನು ಗೊತ್ತಾ? ನೋಡಿ ಸಮರ್ಪಣೆ ತನು ಮನವ ಸಮರ್ಪಣೆ ಮಾಡಿ ಜನನ ಮೃತ್ಯು ಗೆಲ್ಲು ಜನ್ಮದಾತಕ ಗೈದು ಜನನ ಮೃತ್ಯುವ ಗೆಲ್ಲು ಅನುಪಮನ ಚಿಕ್ಕನ ಕೈವಲ್ಯವಾಯ್ ಅನುಕರಿದು ದೀಕ್ಷಣದಿ ಪಡೆಯಲು ಅನುಪಮನ ಚಿಕ್ಕನ ಕೈವಲ್ಯವಾಯ್ ಅನುಕರಿದು ದೀಕ್ಷಣದಿ ಪಡೆಯ ಅನುಕರಿದು ಕನ್ನಡಿ ಕಾಣವೆಂದು ಮನುಮದನಯ್ಯನ ನೋಡಿ ತನು ಮನವದ ಮರ್ಪಣೆ
ಮಾಡಿ ಜನುಮ ಸೋತಗೈದು ಜನನ ಮೃತ್ಯು ಗೆಲ್ಲುವು ಅನುಪಮನ ಚಿಕ್ಕನ ಕೈವಲ್ಯವ ಅನುಸರಿಸು ದೀಕ್ಷಣದಿ ಪಡೆವಿಯ ಮನುಮಾತ ಅಯ್ಯನ ನೋಡಿ ತನು ಮನವನೇ ಮಾಡಿ ಮಂತ್ರಿಗಳೇ, ಹೀಗೆ ನಮ್ಮ ನಾಡಿಗೆ ಪಾದಸ್ಪರ್ಶವಾದಂತಹ ಆ ಮನುಮಥನಯ್ಯ, ಅಂದರೆ ಮನುಮಥನ ತಂದೆಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ, ವೆಂಕಟರಮಣ, ಶ್ರೀಹರಿ, ಶ್ರೀಪಾದ, ಮುಕುಂದ, ಮುರಾರಿ, ಹೌದು, ಆತನನ್ನು ಕಂಡ ತಕ್ಷಣ ಮನಸಾರವಾಗಿ ಅವನ ಕಾಲುಗಳನ್ನು ಹಿಡಿದು ನಮಸ್ಕರಿಸಿ ತದು ಮನವನ್ನೇ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಬೇಕು. ತಳಿರು ತೋರಣಗಳಿಂದ ನಮ್ಮ ಈ ಚಂಪಕಾಪುರವನ್ನು ಶೃಂಗರಿಸಬೇಕು. ಹಾಗೆ ಆ ಕೃಷ್ಣನನ್ನು ಬರಮಾಡಿಕೊಳ್ಳಬೇಕು. ಆ ಕೃಷ್ಣನನ್ನು ನೋಡಿ ನಮ್ಮ ಎಲ್ಲ ಸತ್ವವನ್ನು ಬಿಟ್ಟುಕೊಟ್ಟು ಆ ನಮ್ಮ ದೇವರನ್ನು ಕಾಣಬೇಕಾಗಿರುವುದು ನಮ್ಮ ಆಸೆ. ಹಾಗಾದರೆ ಹೀಗೆ ಮಾಡಬೇಕು, ಹೌದಲ್ವೇ? ಆ ಕೃಷ್ಣನನ್ನು ಇಲ್ಲಿಯವರೆಗೆ ಬರಮಾಡಬೇಕು, ಕುದುರೆಯನ್ನು ಕಟ್ಟಬೇಕು. ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ಹೀಗೆ ಯುದ್ಧವನ್ನು ಮಾಡುವುದಿದ್ದರೆ ಹಾಗಾದ್ರೆ ಯುದ್ಧವನ್ನು ಮಾಡಬೇಕು. ಈಗಾಗಲೇ ಠಂಗೂರವನ್ನು ಹೊರಿಸಿ ನಮ್ಮ ಈ ನಡೆಯುವಂತಹ ಈ ಯುದ್ಧಕ್ಕೆ ನಮ್ಮ ರಾಜ್ಯದ ಎಲ್ಲರೂ ಬರಬೇಕು. ಹೌದೇ ಹೌದು, ಪ್ರತಿಯೊಬ್ಬರೂ ಈ ಯುದ್ಧದಲ್ಲಿ ಭಾಗಿಯಾಗಬೇಕು. ಹಾಗಾದರೆ ಏನು ಮಾಡಬೇಕು? ಚಂಪಕ ನಾಡಿನ ಎಲ್ಲ ದಿಕ್ಕುಗಳಲ್ಲಿ ಡಂಗೂರವನ್ನು ಹೊಡಿಸಿ ಹೀಗೆ ಮಧ್ಯಮ ಪಾಂಡವ ಯುದ್ಧಕ್ಕಾಗಿ ಬರುತ್ತಾ ಇದ್ದಾನೆ, ಅವನನ್ನು ಎದುರಿಸಬೇಕು ಎನ್ನುವುದಾಗಿ. ಹೌದೇ ಹೌದು. ಹಾಗಾದರೆ ಯಾರ್ಯಾರು ಬರಬೇಕು? ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರೂ ಇಲ್ಲಿಗೆ ಬರಲೇಬೇಕು. ಹಾಗಂತ ಉಂಟು. ವಯಸ್ಸಾದವರು, ಗರ್ಭಿಣಿಯರು, ಮಕ್ಕಳು, ಸ್ತ್ರೀಯರು ಬರುವಂತಿಲ್ಲ. ಅದನ್ನು ಬಿಟ್ಟು ಉಳಿದವರು ವೀರಾವೇಶದಿಂದ ಈ ಹೋರಾಡಬೇಕು. ಅಷ್ಟೇ ಅಲ್ಲ, ಇಂದಿನ ಸಭೆಯನ್ನು ನೋಡ್ತಾ ಇದ್ದೇನೆ. ನೆರೆದಿರುವ ಸಭೆಯೊಳಗೆ ತನ್ನಯ ತರಳನೇನು ಕಾಣದಿರೆ, ತನ್ನಯ ತರಳನೇನು ಕಾಣದಿರೆ. ಅಕ್ಷಣ ಕರೆದರಲು ಕಳುಹಿದನು ಚರನನು ಸಭೆಯನ್ನು ನೋಡ್ತಾ ಇದ್ದೇನೆ. ಆದರೆ ಇಂದು ಸಭೆಯಲ್ಲಿ ಕಾಣುತ್ತಿಲ್ಲವಲ್ಲ ನನ್ನ ಮಗ ಸುಧನ್ವ. ಹೌದೇ ಹೌದು, ಸುಧನ್ವನಿಗೆ ಈ ವಿಚಾರ ತಿಳಿದಿಲ್ಲ. ಹಾಗಾದ್ರೆ ಮಂತ್ರಿಗಳೇ, ಸುಧನ್ವನನ್ನು ಈ ಯುದ್ಧಕ್ಕೆ ನೇತಾರನನ್ನಾಗಿ ಮಾಡಿ ಮುಂದೆ ಅರ್ಜುನನೊಟ್ಟಿಗೆ ಯುದ್ಧಕ್ಕೆ ಹೋಗಬೇಕು. ಈ ವಿಚಾರವನ್ನು ಆತನಿಗೆ ತಿಳಿಯುವಂತೆ ಮಾಡಿ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿ. ನೋಡೋಣ.
ಬರುವಂತೆ. ಜೀವನದಲ್ಲಿ ಪ್ರತಿಯೊಂದು ದಿನವನ್ನು ಕ್ಷಣವನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮರೆಯುವುದಕ್ಕೆ ಅಸಾಧ್ಯವಾದಂತಹ ದಿನವೋ ಅಥವಾ ಕ್ಷಣ ಎನ್ನುವಂತಹದ್ದು ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿಯೂ ಇರ್ತದೆ ಎನ್ನುವಂತಹ ಮಾತನ್ನ ತಂದೆಯವರಾದಂತಹ ಹಂಸಧ್ವಜ ಮಹಾರಾಜರು ಪಾಂಡವರು ಬಿಟ್ಟಂತಹ ಅಶ್ವಮೇಧ ಯಾಗದ ಯಜ್ಞಾಶವನ್ನು ಕಟ್ಟುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ಆಡಿದಂತಹ ಮಾತು ಏನು? ಕೇವಲ ನನಗೆ ಮಾತ್ರ ಮರೆಯುವುದಕ್ಕೆ ಸಾಧ್ಯವಾದ ದಿನವೋ ಸಮಸ್ತ ಚಂಪಕ ನಾಡಿನ ಜನತೆಗೂ ಮರೆಯುವುದಕ್ಕೆ ಅಸಾಧ್ಯವಾದಂತಹ ದಿನ. ಯಾಕಾಗಿ ನಮ್ಮ ಹೃದಯ ಮಂಟಪದಲ್ಲಿ ಸ್ಥಾಪಿತವಾಗಿರುವಂತಹ ಶ್ರೀಕೃಷ್ಣ ಆಗಮಿಸುವಂತಹ ದಿನ ಇದು. ಹಾಗಾದ್ರೆ ನಮ್ಮ ಚಂಪಕ ನಾಡಿನಲ್ಲಿ ವೀರರಿಗೇನು ಕೊರತೆಯ ಸ್ವಾಮಿ? ಇಲ್ಲಪ್ಪ. ಅತ್ಯಂತ ವೀರರಾದ ಚಿಕ್ಕಪ್ಪಂದಿರು ಇದ್ದಾರೆ, ಅದೆಷ್ಟೋ ಸಾಧನೆಗಳನ್ನು ಮಾಡಿದಂತಹ ಯೋಧರು ಇದ್ದಾರೆ. ಅಷ್ಟೇ ಯಾಕೆ ಇಲ್ಲಿನ ರಾಜನೇ ಆದಂತಹ ತಂದೆ ಹಂಸಧ್ವಜ ಮಹಾರಾಜರೇ ಇದ್ದಾರೆ. ಆದರೂ ಕೂಡ ತಂದೆಯವರು ನನ್ನನ್ನು ಕರೆದು ಆಡಿದಂತಹ ಮಾತೇನು? ಮಗನೇ ಸುಧನ್ವ, ನಾಳೆ ನಡೆಯುವಂತಹ ಯುದ್ಧರಂಗದಲ್ಲಿ ನಮ್ಮ ಸೇನೆಯ ಸೇನಾಧಿಪತಿಯಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದರ ಮೂಲಕವಾಗಿ ಬಂದಿರುವಂತಹ ಅರ್ಜುನನ ಗಾರುಗಿಡಿಸುವುದರ ಮೂಲಕವಾಗಿ ಶ್ರೀಕೃಷ್ಣನನ್ನ ಚಂಪಕಾನಾಡಿನವರೆಗೆ ಕರೆಸಬೇಕು ಎಂಬುದಾಗಿ. ಆ ಕ್ಷಣದಿಂದ ನಮ್ಮ ಚಂಪಕಾನಾಡು ಎನ್ನುವಂಥದ್ದು ಸ್ವರ್ಗವಾಗ್ತದೆ. ಹಾಗಾಗಿಯೇ ಆಡಿದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವುದು ಭಾಗ್ಯ? ಬಂದಂತಹ ತಿಲಕವನ್ನು ಕಟ್ಟಿದರೆ ಇದು ನನ್ನ ಭಾಗ್ಯ, ಬರುವಂತಹ ಅರ್ಜುನನ್ನ ಮೆಟ್ಟಿದರೆ ಇದು ನನ್ನ ಭಾಗ್ಯ, ಈ ವಿಷಯ ಶ್ರೀಕೃಷ್ಣನ ಅಂತರಂಗಕ್ಕೆ ಹೋಗಿ ತಟ್ಟಿದರೆ ಇದು ನನ್ನ ಭಾಗ್ಯ, ಅದರಿಂದಾಗಿ ಶ್ರೀಕೃಷ್ಣ ಇಲ್ಲಿಯವರೆಗಾಗಿ ಬಂದು ಮುಟ್ಟಿದರೆ ಇದು ನನ್ನ ಭಾಗ್ಯ. ನನ್ನ ಜನ್ಮ ಎನ್ನುವಂಥದ್ದು ಸಾರ್ಥಕವಾಗ್ತದೆ. ತಂದೆಯ ಮಾತನ್ನ ನೆರವೇರಿಸಬೇಕು ಅಂದರೆ ಪಿತೃವಾಕ್ಯ ಪರಿಪಾಲಕನಾಗಬೇಕು ಎನ್ನುವಂತ ಹೊಣೆಗಾರಿಕೆ ನನ್ನ ಮೇಲುಂಟು. ಅಷ್ಟೇ ಅಲ್ಲದೆ ನಾಳಿನ ಯುದ್ಧರಂಗದಲ್ಲಿ ಸೇನಾಧಿಪತಿಯಾಗಿ ಸೇನೆಯನ್ನು ಮುನ್ನಡೆಸಿಕೊಂಡು ಹೋಗುವಂತ ಹೊಣೆಗಾರಿಕೆ ಅದು ನನ್ನ ಪಾಲಿಗೆ ಉಂಟು. ಅಷ್ಟೇ ಅಲ್ಲದೆ ಚಂಪಕಾನಾಡಿನ ಸಮಸ್ತ ಜನತೆಯು ನನ್ನ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ನಡೆಸುವಂತಹ ಹೊಣೆಗಾರಿಕೆಯು ನನ್ನ ಮೇಲುಂಟು. ಇದೆಲ್ಲ ವಿಚಾರವನ್ನ ಹೋಗಿ ಮೊದಲಾಡಿದ್ದು ತಾಯಿಗೆ ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿಗರಿಯಸಿ ಪ್ರಥಮ ದೇವತೆ ಆದಂತಹ ತಾಯಿಗೆ ವಂದಿಸಿ ವಿಷಯವನ್ನೆಲ್ಲ ಅರುಹಿ ಅವಳಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ನಂತರದಲ್ಲಿ ಹೋದದ್ದು ತಂಗಿ ಕುವಲೆಯ ಬಳಿಗೆ. ಅವರಲ್ಲಿ ಹೇಳಿದಾಗ ಪ್ರೀತಿಯಿಂದ ಹಣೆಗೆ ತಿಲಕವನ್ನಿಟ್ಟು ಆರತಿಯನ್ನು ಬೆಳಗಿ ಶುಭವಾಗಲಿ ಯುದ್ಧದ ಸಿದ್ಧತೆಯನ್ನ ಮಾಡಬೇಕಲ್ಲ.
ಏನು ತೊಂದರೆ ಆಯ್ತು? ಅಲ್ಲ, ವಿಷಯವನ್ನ ಯಾರಲ್ಲಿ ಹೇಳ್ಬೇಕು ಎಲ್ಲರಲ್ಲೂ ಹೇಳಿದ್ದೇನೆ ನಾನು. ಅಲ್ಲ, ಅಭಿಮಾನಿಗಳ ಹತ್ರ ಮತ್ತೆ ಹೇಳೋದು ತೊಂದರೆ ಆಯ್ತಾ? ಹಾಗಲ್ಲ ಸ್ವಾಮಿ, ಕೆಲವು ಸಲ ಹಾಗೆ ಆಗ್ತದೆ. ಅಭಿಮಾನಿಗಳು ಇರ್ತಾರೆ, ಅವ್ರ ಹತ್ರ ನಾವು ಹೇಳಿಲ್ವಲ್ಲ. ಅಭಿಮಾನಿಗಳು ಅಂದ್ರೆ ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ಚಂಪಕ ನಾಡಿನ ಪ್ರಜೆಗಳೇ ಆಗಿರ್ತಾರೆ. ಹೌದು, ಅವರಿಗೆ ವಿಷಯ ತಿಳಿದಿದೆ. ಹಾ. ಈಗ ವಿಷಯ ಹೇಳುವುದಾದ್ರೂ ಯಾರಿಗೆ? ಯಾರಿಗೆ? ನನ್ನ ಮನದರಸೆಯಾದಂತಹ ಪ್ರಭಾವತಿಯ ಬಳಿ. ಅವರಲ್ಲಿಯೇ ವಿಷಯವನ್ನು ಹೇಳದೆ ಹೊರಟಿದ್ದೇನೆ. ಹೌದಾ? ಹಾಗಾಗಿ ಇನ್ನು ಇಲ್ಲ ತಡ ಮಾಡುವುದಲ್ಲ, ಆಕೆ ಅಂತಃಪುರ ಕಾರ್ಯಕ್ರಮ. ಅನಿದರೊಳಾದನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೊಳು ಪ್ರಭಾವತಿ ಕನಕದ ಪಾತ್ರೆಯೊಳು ಅನುಲೇಪನ ಕಸ್ತೂರಿ ವಿಲಿಂಗಳ ಅನುಲೇಪನ ಕಸ್ತೂರಿ ವಿಲಿಂಗಳ ಮಿನುಗುವ ಸಂಪಿಗೆ ಹೂಗಳ ಇರಿಸಿಕೊಂಡು ಮಿನುಗುವ ಸಂಪಿಗೆ ಹೂಗಳ ಇರಿಸಿಕೊಂಡು ಇನಿಯನಿಗೆ ಎದಿರಾಗುತ್ತ ಬಂದಳು ತನ್ನ ಇನಿಯನಿಗೆ ಇದಿರಾಗುತ್ತ ಬಂದಳು ಕಾಮನ ಮದದಾನೆಯಲು ಬಂದಳು ಕಾಮನ ಮದದಾನೆಯಳು ಸತಿ ಶಿರೋಮಣಿ ಪ್ರಭಾವತಿ ಕರಗಿದ ಕದರಿಗಿದ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ ಸೊಬಗಿನಲಿ 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 ರತಿಯ ಸೋಲಿಪಾಗ ರತಿಯ ಸೋಲಿಪ ರೂಪಿನದಿ ಚೆಲ್ವಿಕೆಯಲಿ ರತಿಯ ಸೋಲಿಪ ರೂಪಿನದಿ ಚೆಲ್ವಿಕೆಯಲಿ ಸೊಬಗಿನಲಿ ಆಭರಣಗಳ ಜ್ಯೋತಿ ಬೆಳಗುತ್ತಲಿಯೇ ರೇತುನಾಭರಣಗಳ ಜ್ಯೋತಿ ಬೆಳಗುತ್ತಲಿ ಜ್ಯೋತಿ ಬೆಳಗುತ್ತಲಿ ಪ್ರತಿಮದ ಗಜದಂತೆ ಗತಿಯ ಇಡುತ್ತಲಿ ಪ್ರತಿಮದ ಗಜದಂತೆ ಗತಿಯ ಇಡುತ್ತಲಿ ಗಜದಂತೆ ಗತಿಯ ಇಡುತ್ತಲಿ ಚತುರತೆಯ ನಿರಿಯುಡುಗ ತಾಯಿಗಳ ಗಲರಿಗಿದ ಚತುರತೆಯ ನಿರಿ ಉಡುಗೆಗಳ ಚತುರತೆಯ ನಿರಿ ಉಡುಗೆಗಳ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಬಲೆ
ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಪನೆ ಕತ್ತೂರಿ ತಿಲಕ ಕತ್ತೂರಿ ತಿಲಕ ಭ್ರೂಲದಯ ಮಾಲಿನಿ ಅದಿಯರುಷದಲ್ಲಿ ಪತಿಗೆ ಇದಿರಾಗುತ್ತೆ ಒಂದಳು ಪ್ರಭಾವತಿ ಇನಿಯನಿಗಿದಿರಾಗುತ್ತೆ ಒಂದಳು ತಾಗಿರಿಗದ ತಾಗಿರಿಗದೈ ತಾಗಿರಿಗದಿ ಪದಿಗಳಿರಾಗುತ್ತೆ ಒಂದಳು ಪ್ರಭಾವದಿ ಇನಿಯನಿಗಿದಿರಾಗುತ್ತೆ ಒಂದಳು ಪ್ರಭಾವದಿ ರಮಣನಿಗಿದಿರಾಗುತ್ತೆ ಒಂದಳು ತಂದ ದಿನ ತದಿನದ ಚತುರದಯನಿರಿಯುಡುಗೆಗಳ ಜೋಬಿದದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಪನೆ ಕತ್ತೂರಿ ತಿಲಕ ಭ್ರೂಲದಯ ಮಾಲಿನಿ ಅತಿಯ ರುಷದಲ್ಲಿ ಪದಿಗೆ ಇದಿರಾಗುತ್ತೆ ಬಂದಳು ಪ್ರಭಾವದಿ ಇನಿಯನಿಗಿದಿರಾಗುತ್ತೆ ಒಂದಳು ಪ್ರಭಾವದಿ ಇನಿಯನಿಗಿರಾಗುತ್ತೆ ಬಂದನು ತಾಂ ತಾಂ ತದಿನದ ತಾಂ ತಾಂ ತದಿನದೈ ತಾಂ ತಾಂ ತದಿನದ ತಾಂ ತಾಂ ತದಿನದಿ ತಾಗಿನ ದಿನದ ತಾಗಿನ ದಿನದಿ ತಾಗಿನ ದಿನದ ಪತಿಗೆ ಇದಿರಾಗುತ್ತೆ ಬಂದನು ತಂದರಿ 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 ದಿಂದರಿ ನರಿ 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 ತದೊಂದರಿ ಗದರಿ 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 ತಾರಿ ತಾದೈ ತಾರಿ ತಾದೈ ತಾರಿ 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 ತಾಂ ತದಿಯೇ
ನದಿ 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 ಚೈತನ್ಯ ನದಿ ನದಿ ಪದಗಳಿಲಾಗುತ್ತೆ ಬಂದಳು ಇದು ಚಂಪಕಾವತಿ ನಾಡು. ಇಲ್ಲಿಯ ಅರಸ ಹಂಸಧ್ವಜ ಮಹಾರಾಜರು. ಹಂಸಧ್ವಜ ಮಹಾರಾಜರ ಪುತ್ರ ಸುಧರ್ಮನ ಮಡದಿ ಪ್ರಭಾವತಿಯೇ ನಾನು. ಇಂದು ನಾನು ಸಭೆಗೆ ಪ್ರವೇಶಿಸುವಾಗ ಸತಿ ಶಿರೋಮಣಿ ಪ್ರಭಾವತಿ ಎಂಬುದಾಗಿ ಹೊಗಳಿದರು. ಅದು ಅಷ್ಟು ಸುಲಭವೇ ಎಂದು ನನಗನಿಸುವುದು. ಆದರೂ ಈ ಹಿಂದೆ ಅದೆಷ್ಟೋ ಸತಿ ಶಿರೋಮಣಿ ಎನಿಸಿಕೊಂಡವರ ಯಶೋಗಾಥೆಯನ್ನು ಕೇಳಿದವಳಿದ್ದೇನೆ. ಆ ನಿಟ್ಟಿನಲ್ಲಿ ಸಾಗುವಂತಹ ಪ್ರಯತ್ನವಂತೂ ಹೌದು. ಅಷ್ಟೇ ಅಲ್ಲದೆ ಈ ಹೊತ್ತು ಪೆಟ್ಟಿಗೆಯಲ್ಲಿಟ್ಟಂತಹ ಪಟ್ಟೆ ಸೀರೆಯನ್ನೇ ತೆಗೆದುಟ್ಟಿದ್ದೇನೆ. ಹಿತಮಿತವಾಗಿ ಶೃಂಗರಿಸಿಕೊಂಡಿದ್ದೇನೆ. ಇದನ್ನೇ ನನ್ನ ಸಖಿಯರು ರತಿಯ ಸೋಲಿಪ ಸಬಗು ಎಂದರು. ಇಂದು ನನಗೆ ಋತುಸ್ನಾನ. ಸ್ನಾನ ಮುಗಿಸಿ ಅತ್ತೆಯವರಿಗೆ ನಮಸ್ಕರಿಸಿದಾಗ ಕರದಲ್ಲಿ ಸೌಭಾಗ್ಯ ಸಾಮಗ್ರಿಗಳನ್ನಿಟ್ಟು ಹಣೆಗೆ ಕುಂಕುಮವನ್ನಿಟ್ಟು ಪುತ್ರವತಿಯಾಗಿ ಬಾಳುವೆಂದು ಹರಿಸಿದರು. ಹಾಗಾಗಿ ನಾನು ನನ್ನವರ ನಿರೀಕ್ಷೆಯಲ್ಲಿದ್ದೇನೆ. ಬಂದಾರು ಬಂದಾರು. ಕರೆದಲ್ಲು ಪರಿಪರಿಯೋ ಸತ್ಕರಿಸಿ ಪ್ರಭಾವತಿ ನಿಮ್ಮ ಪಾದ ತೊಳೆದ ನೀರನ್ನೇ ತೀರ್ಥವಾಗಿ ಪ್ರಭಾವತಿ, ಆ ಮಟ್ಟಿಗೆ ನಿಮ್ಗೆ ಸುಲಭ ನೋಡು. ಗಂಡ ಮನೆಗೆ ಬರ್ತಾನ, ಗಂಡನ ಪಾದವನ್ನೇ ತೊಳೆದು ತೀರ್ಥ ಎಂದು ಸ್ವೀಕರಿಸ್ತೀರಿ. ಅದು ನಮಗೆ ಹಾಗಾಗ್ತದ್ಯಾ? ಗಂಡಸರಿಗೆ ಹೋಗಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಸರತಿ ಸಾಲಿನಲ್ಲಿ ನಿಲ್ಲಬೇಕು. ನಮ್ಮ ಸರದಿ ಬರುವವರೆಗೆ ತೀರ್ಥ ಇತ್ತು ಆದಿತ್ತು, ಇಲ್ಲ ಮತ್ತೆ ಹಾಗೆ ಹಿಂತಿರುಗಿ ಬರುವುದೇ. ಪತಿಯೇ ಅಲ್ಲವೇ ದೇವರು? ಅದು ಹೌದು. ಹಾಗಿರಲಿ, ಇಂದು ಯಾಕೋ ನಿನ್ನನ್ನು ನೋಡಿದ್ರೆ ಬಹಳ ಬದಲಾವಣೆಯಲ್ಲಿ ಕಾಣ್ತಾ ಇದ್ದೀಯಪ್ಪ. ನಮಗೂ ನಿಮ್ಮನ್ನು ನೋಡ್ರೆ ಹಾಗೆ ಕಾಣಿಸ್ತದೆ. ನನ್ನನ್ನು ನೋಡಿದ್ರೆ ಮತ್ತೆ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ಅವಲಿಗೆ ಪಯಣವಯ್ಯ 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 ಪ್ರಾಣಕಾಂತ ಅವಲಿಗೆ ಪಯಣವಯ್ಯ 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 ಪ್ರಾಣಕಾಂತ ರಾಜ ಟಿವಿಯಿಂದ ಒಪ್ಪುದಲ್ಲಿ ರಾಜ ಟಿವಿಯಿಂದ ರಾಜ ಟಿವಿಯಿಂದ ಒಪ್ಪುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಒಪ್ಪುದಲ್ಲಿ ರಾಜ ಟಿವಿಯಿಂದ ಒಪ್ಪುದಲ್ಲಿ ಪ್ರಾಣಕಾಂತ ಅವಲಿಗ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಒಪ್ಪುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ರಾಜ ಟಿವಿಯಿಂದ ಒಪ್ಪುದಲ್ಲಿ ಪ್ರಾಣಕಾಂತ
ಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಬಲು ಚಂದದಿಂದ 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 ಓಪುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಬಲು ಚಂದದಿಂದ ಕೋಪುದಲ್ಲಿ ಪ್ರಾಣಕಾಂತ ಚಂದನವಗಳರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಕೋಪುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಕೋಪುದಲ್ಲಿ ಚಂದದಿಂದ ಕೋಪುದಲ್ಲಿ ಪ್ರಾಣಕಾಂತ dim dinaka dinna dim dinaka ಎಂದಿನಂದ ಅಲ್ಲವೆಂದು ಎಂದಿನಂದ ಅಲ್ಲವೆಂದು ಪ್ರಾಣಕಾಂತ ಎಂದಿನಂದ ಅಲ್ಲವೆಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀವು ಮನದಿ ಸಂದೇಹಗೊಳ್ಳದೆ ಸಂದೇಹಗೊಳ್ಳದೆ ನೀವು ಪ್ರಾಣಕಾಂತ ದಿದ್ದಿ ತತ್ತ ದಿದ್ದಿ ತತ್ತ ದಿದ್ದಿ ತತ್ತ ಅವರಿಗೆ ಪಯಣವಯ್ಯ ನನಗೆ ಅತ್ಯಂತ ಆಶ್ಚರ್ಯವಾಗುತ್ತಿದೆ ಸ್ವಾಮಿ. ಹೌದೇನೆ? ಏಕೆಂದರೆ ಯಾಕೆ ನಿಮ್ಮ ಕರದಲ್ಲಿ ಖರವಾಳ, ಬೆನ್ನಿಗೆ ಬತ್ತಳಿಕೆ, ಸರಿ, ಕಣ್ಣಿನಲ್ಲಿ ಕಾತರ, ಎದೆ ಏರಿಳಿತ, ಇವುಗಳನ್ನೆಲ್ಲ ನೋಡಿದರೆ ನೀವೆತ್ತಲೋ ಹೊರಟಿದ್ದೀರಿ ಎಂದು ಅನಿಸುತ್ತದೆ. ಹೌದಾ? ಹಾಗನಿಸುವುದಾ? ಹಾಗಾದ್ರೆ ನಾನು ಯಾವ ಕಡೆ ಹೊರಟಿರುವುದು ಎಂಬುದಾಗಿ ನಿನ್ನ ಪ್ರಶ್ನೆ ಅಲ್ವಾ? ನಿನಗೆ ವಿಷಯ ತಿಳಿದಿಲ್ವೇನೆ? ಇಲ್ಲ.
ಭಾವತಿ, ನನಗೆ ಆಶ್ಚರ್ಯವಾಗುವುದು. ಯಾಕೆ ಗೊತ್ತುಂಟಾ? ಚಂಪಕಾ ನಾಡಿನಲ್ಲಿ ಏನು ನಡೀತಾ ಉಂಟು ಅಂತ ನಿನಗೆ ತಿಳಿದೇ ಇಲ್ವೇನೆ? ಇಲ್ಲ, ನಿನಗೆ ತಿಳಿದಿಲ್ವಾ? ಯಾಕೆ ಗೊತ್ತುಂಟಾ? ಈಗಾಗಲೇ ಬಂಧು ಹತ್ಯೆ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಕೈಗೊಂಡು ತುರಗವನ್ನು ಪೂಜಿಸಿ ಬಿಟ್ಟಿದ್ದಾರೆ. ಆ ತುರಗ ಬಂದು ಸೇರಿರುವುದು ನಮ್ಮ ಚಂಪಕಾ ನಾಡಿನಲ್ಲಿ. ಅದನ್ನ ತಂದೆಯವರಾದಂತಹ ಹಂಸಧ್ವಜ ಮಹಾರಾಜರು ಬಂಧಿಸಿದ್ದಾರೆ. ಅಷ್ಟೇ ಆಗ್ತದೇನೆ, ತುರಗವನ್ನು ಬಂಧಿಸಿದ ಮೇಲೆ ಯುದ್ಧ ನಡೆಯಬೇಕು. ಹಾಗಾಗಿ ನಾಳೆಯ ದಿನದ ಯುದ್ಧದ ಸಿದ್ಧತೆ. ನಾಳೆಯ ದಿನ ಯುದ್ಧದಲ್ಲಿ ನಾನು ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸುವ ಸಿದ್ಧತೆ ಇದೆಲ್ಲ. ಯುದ್ಧ ಏಕಮುಖವಾಗಿರುವುದಿಲ್ಲ. ಸರಿ, ನಮ್ಮ ಕಡೆಯಿಂದ ನೀವು ಹೋಗುತ್ತೀರಿ. ವಿಪಕ್ಷದಿಂದ ಬಂದು ಎದುರಾಗುವವರು ಯಾರು? ಪಾಂಡವರ ಕಡೆಯಿಂದ ಹಾ. ಮತ್ತು ಬೇರೆ ಯಾರು ಅಲ್ಲ, ಪ್ರತಿಯಾದ ಪ್ರತಾಪಿ ಪಾರ್ಥ ಬರ್ತ. ಪಾರ್ಥನೇ. ಕಳವಳದ ಬೇಡ, ಕಳವಳದ ಬೇಡ, ಕಳವಳದ ಬೇಡ ಮರಳಿ, ಕುಂದೆ ಗುಣಗಳು ಗೋನಲ್ಲ ಮರಳಿ, ಕುಂದೆ ಗುಣಗಳು ಗೋನಲ್ಲ ಮರಳಿ, ಕಳವಳದ ಬೇಡ ಮರಳಿ, ಕುಂದೆ ಗುಣಗಳು ಗೋನಲ್ಲ ಮರಳಿ. ಭಾವತಿ, ಅರ್ಜುನ ಎಂದಾಕ್ಷಣ ಕಳವಳಿಸುವುದು ಬೇಡವೇ? ಆದರೆ ಗಮನಿಸಬೇಕಾದ ವಿಷಯ ಏನು ಗೊತ್ತುಂಟಾ? ಏನು? ಕೇವಲ ವಿರೋಧಿಗಳ ಮನಸ್ಸಿನಲ್ಲಿ ಮಾತ್ರವಲ್ಲದೆ ನಿನ್ನಂತಹ ಅಂತಃಪುರದಲ್ಲಿ ವಾಸಿಸುವ ನಾರಿಯರ ಮನಸ್ಸಿನಲ್ಲಿಯೂ ಭೀತಿಯ ಅಲೆಯನ್ನು ಹುಟ್ಟಿಸುತ್ತಾನೆ ಅಂತಾದ್ರೆ ಅರ್ಜುನನ ಶ್ರೇಷ್ಠತೆಯನ್ನು ನಾವು ಅರಿತುಕೊಳ್ಳಬೇಕು. ಹಾಗಂತ ಅರ್ಜುನ ಬರ್ತಾನೆ ಎಂಬ ಕಾರಣಕ್ಕೆ ಯುದ್ಧದಲ್ಲಿ ಹಿಮ್ಮುಖನಾಗುವವ ನಾನಲ್ಲ. ಒಬ್ಬ ಅರ್ಜುನ ಏನು, ಅರ್ಜುನನಂತಹ 100 ಜನ ಬಂದರೂ ಅವರನ್ನು ಎದುರಿಸುತ್ತೇನೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಉಂಟು. ನಿನಗದಿಲ್ವೇನೆ? ಸ್ವಾಮಿ, ಕಾಂತ ಕೇಳ சொல்ல காந்த கேளன்ன சொல்ல ಪಾರ್ಥನನು ಕಂತು ಪಿತ ಬಿಡುವನಲ್ಲ, ಪಾರ್ಥನನು ಕಂತು ಪಿತ ಬಿಡುವನಲ್ಲ, ಕಾಂತಗೇಲೆನ್ನ ಸೊಲ್ಲ ಪಾರ್ಥನನು ಕಂತು ಪಿತ ಬಿಡುವನಲ್ಲ, ಪಾರ್ಥನನು ಕಂದು ಬಿದ್ದ ಬಿಡುವನಲ್ಲ, ಎಂದು ಗೆಲ್ಲುವುದು ನಿಮಗೆ, ಎಂದು ಗೆಲ್ಲುವುದು, ಎಂದು ಗೆಲ್ಲುವುದು ನಿಮಗೆ, ಶ್ರೀಕೃಷ್ಣ ದಂತದಲ್ಲಿ ಸಾಧ್ಯ ಅವಗೆ, ಶ್ರೀಕೃಷ್ಣ ದಂತದಲ್ಲಿ ಸಾಧ್ಯ ಗವಗೆ, ಎಂದು ಗೆಲ್ಲುವುದು ನಿಮಗೆ, ಶ್ರೀಕೃಷ್ಣ ದಂತದಲ್ಲಿ ಸಾಧ್ಯ ಅವಗೆ. ಕಾಂತ, ಪ್ರಭಾವತಿ, ಎಲ್ಲವನ್ನೂ ಅರಿಯದವರಂತೆ ಮಾತನಾಡುವುದು ತರವೇ ಸ್ವಾಮಿ? ಯಾಕೆ? ನನಗೆ ನಿಮ್ಮ ಪರಾಕ್ರಮದ ಮೇಲೆ ವಿಶ್ವಾಸವಿದೆ. ಪಾರ್ಥನಲ್ಲ, ಅಂತಹ 10 ಒಡಗುಟ್ಟು ನಿಮ್ಮನ್ನು ಸೋಲಿಸಲು ಬಂದರೂ ನೀವು ಗೆಲ್ಲುತ್ತೀರಿ ಎಂಬ ಆತ್ಮವಿಶ್ವಾಸ ನನಗಿದೆ. ಹೆಂಡತಿಯು ಗಂಡನ ಮೇಲೆ ಭರವಸೆ ಇಟ್ಟ ಮೇಲೆ ಗಂಡನ ಜನ್ಮ ಸಾರ್ಥಕವೇ ಅನ್ನಿಸ್ತದೆ. ಆದರೆ ನನ್ನದೊಂದು ಅನಿಸಿಕೆಯನ್ನು ಹೇಳ್ತೇನೆ.
ಏನು? ನರನೊಂದಿಗೆ ಯುದ್ಧ ಮಾಡುವುದೆಂದರೆ ಹಾ ಮೋಕ್ಷದ ಮಾರ್ಗವನ್ನೇ ತೋರಿಸುವುದು ಎನ್ನುವುದು. ಹಾ ನಿನ್ನ ಪ್ರಶ್ನೆ ಕೃಷ್ಣ ಬರ್ತಾನೆ ಅಂತಲ್ವಾ? ಚಲದಿ ಕೃಷ್ಣ ಸುನರಾಯ್ ಕೈ ಕೈ ಕೈಯುತ್ತಾರೆ, ಕೈ ಕೈಯುತ್ತಾರೆ. ಚಲದಿ ಕೃಷ್ಣ ಸುನರಾಯ್, ಚಲದಿ ಕೃಷ್ಣ ಸುನರರು ಸೋಗದಲ್ಲಿ ದಲಿತ ಎಂಬೆತ್ತದವರು, ಸೋಗದಲ್ಲಿ ದಲಿತ ಎಂಬೆತ್ತದವರು. ಒಲಿದನದು ತಿರವೊಲಿದು ನವಿದುಕೊಳ್ಳದ ಕದತ್ಯೆತ್ತಿಬವರು. ನೀನು ಹೇಳುವುದೇನು? ಕೃಷ್ಣ ಬರ್ತಾನೆ, ನರನಾರಾಯಣ ಒಟ್ಟಾಗ್ತಾರೆ ಎಂಬುದಾಗಿ ಅಲ್ವಾ? ಪ್ರಭಾವತಿ, ಹೇಳಬೇಕು ಅಂತಾದ್ರೆ ನಮ್ಮ ಯುದ್ಧದ ಗುರಿಯೇ ಅದು. ಶ್ರೀಕೃಷ್ಣ ಚಂಪಕಾ ನಾಡಿನವರೆಗಾಗಿ ಬರಬೇಕು. ಇದೇ ನಮ್ಮ ಯುದ್ಧದ ಉದ್ದೇಶ. ಶ್ರೀಕೃಷ್ಣ ಬರ್ತಾನೆ, ಅದು ಸಂತೋಷವೇ. ಅವರ ದರ್ಶನ ಎನ್ನುವುದು ಆಗ್ತದೆ. ಅಷ್ಟೇ ಅಲ್ಲದೆ ನನ್ನ ಗುರಿ ಇರುವುದು ಎಲ್ಲಿಗೆ? ಶ್ರೀಕೃಷ್ಣನ ದರ್ಶನವನ್ನು ಪಡೆಯುವುದು ಮಾತ್ರ ಅಲ್ಲ, ಶ್ರೀಕೃಷ್ಣನನ್ನು ಮೆಚ್ಚಿಸ್ತೇನೆ, ಯುದ್ಧದ ಮೂಲಕವಾಗಿ ಮೆಚ್ಚಿಸ್ತೇನೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನ ಕೊನೆಯ ಗುರಿ ಯಾವುದು ಹೇಳು? ಮೋಕ್ಷ ಅನ್ನುವಂಥದ್ದು. ನಮ್ಮ ಕ್ಷತ್ರಿಯರಿಗೆ ಇರುವ ದಾರಿ ಯಾವುದು? ಶಕ್ತಿಯ ಮಾರ್ಗ ಅಲ್ವಾ? ಹಾಗಾಗಿ ಯುದ್ಧ ಮಾಡುವುದರ ಮುಖೇನವಾಗಿ ಶ್ರೀಕೃಷ್ಣನನ್ನ ಮೆಚ್ಚಿಸ್ತೇನೆ. ಕೊನೆಯಲ್ಲಿ ಶ್ರೀಕೃಷ್ಣನನ್ನ ಸೇರುವುದು ಅಂದ್ರೆ ಮೋಕ್ಷವನ್ನು ಪಡೆಯುವುದು ನನ್ನ ಜೀವನದ ಉದ್ದೇಶ ಅಲ್ವಾ? ಅದನ್ನ ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯವಿಲ್ಲ. ವಿಷಯವನ್ನು ನಿನ್ನಲ್ಲಿ ಹೋಗುವುದಕ್ಕಾಗಿ ಬಂದಿದ್ದೇನೆ, ಅರುಹಿದ್ದೇನೆ. ನಾನಿನ್ನು ಇದನ್ನೆಲ್ಲ ಅರಿತೆ ನಿಜವು. ಇದನ್ನೆಲ್ಲ ಅರಿತೆ ನಿಜವು. ಇದನ್ನೆಲ್ಲ ಅರಿತೆ ನಿಜವು. ಸುತೈನ ಉದಿಸುವುದೇ ಕೈವಲ್ಯವು. ಸುತೈನ ಉದಿಸುವುದೇ ಕೈವಲ್ಯವು. ಇದುವೆರುದು ಸಮಯವೆನಗೆ, ಇದುವೆರುದು ಸಮಯವೆನಗೆ. ಆಲಿಬುದು ಹದಕಾಲ ಬೆಳೆ ಮಾರ್ಗೆಗೆ. ಇದುವೇ ಋತು ಸಮಯವೆನಗೆ. ಆಲಿಬುದು ಹದಕಾಲ ಬೆಳೆ ಮಾರ್ಗೆಗೆ. ಸ್ವಾಮಿ, ಪ್ರಭಾವತಿ, ಎಲ್ಲವನ್ನೂ ತಿಳಿದೇ ನಿಮ್ಮೊಂದಿಗೆ ಮಾತನಾಡತೊಡಗಿದ್ದೇನೆ. ಲೋಕದಲ್ಲಿ ಪ್ರಚಲಿತವಾದಂತಹ ಮಾತೊಂದುಂಟು, ಏನು? ಅಪುತ್ರಸ್ಯ ಗತಿರ್ನಾಸ್ತಿ ಎಂದು. ಹಾ ಸಂತಾನಹೀನರಿಗೆ ಮೋಕ್ಷ ಪ್ರಾಪ್ತಿಯಾಗಲಿಕ್ಕುಂಟೆ ಹೇಳಿ ಸ್ವಾಮಿ. ಋತುಸ್ನಾತಳಾಗಿ 4ನೇ ದಿನದ ನನ್ನ ಹಂಬಲವನ್ನು ತೀರಿಸಲು ಇದು ಸಕಾಲ ಸ್ವಾಮಿ. ಯಾವ ರೈತನು ಮಳೆ ಹನಿಯು ಭೂಮಿಗೆ ತಾಕಿದಾಗ ಬೀಜವನ್ನು ಬಿತ್ತುವುದಕ್ಕೆ ಮುಂದಾಗುತ್ತಾನೋ ಹಾಗೆ ನನ್ನ ಹಂಬಲವನ್ನು ತೀರಿಸುವುದಕ್ಕೆ ಇದು ಸಕಾಲ ಸ್ವಾಮಿ. ಪ್ರಭಾವತಿ, ನಿನ್ನೊಡಲ ದಿನಗಳೆಯಲು, ನಿನ್ನೊಡಲ ದಿನಗಳೆಯಲು. ಇದಲೋಚ ಇನ್ನು ತೊಲಗುವುದು ಕೇಳು, ಇದಲೋಚ ಇನ್ನು ತೊಲಗುವುದು ಕೇಳು. ಮುನ್ನವರದಿಯಲು ನನಗೆ ನಾವೋಗ ನನ್ನ ಕೊಲಗದ ಸೈನಿಕ. ಪ್ರಭಾವತಿ, ಇನ್ನೊಂದು ದಿನ ಕಳೆಯುವುದಕ್ಕಾಗಿ ಇಲ್ಲಿವರೆಗೆ ಬಂದವ ನಾನಲ್ಲ. ಪಿತೃವಾಸ ಪರಿಪಾಲಕನಾಗುವಂತ ಹೊಣೆಗಾರಿಕೆ ನನ್ನ ಮೇಲುಂಟು. ಚಂಪಕಾ ನಾಡಿನ ಪ್ರತಿಯೊಬ್ಬ ಪ್ರಜೆಯು ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಕಳುಹಿಸ್ತಾ ಇದ್ದಾರೆ. ಇದೆಲ್ಲ ಹೊಣೆಗಾರಿಕೆಯನ್ನು ಹೊತ್ತು ನಾಳಿನ ಯುದ್ಧರಂಗಕ್ಕೆ ಸಿದ್ಧನಾಗಿ ನಿಂತರೆ ಇನ್ನೊಂದು ದಿನ ಕಳೆಯುವುದಕ್ಕಾಗಿ ಇಲ್ಲಿವರೆಗೆ ಬಂದೆ ಅಂತ ಭಾವಿಸಿದೆ. ಅದು ನನ್ನಿಂದ ಸಾಧ್ಯವಲ್ಲ. ನಾನಿನ್ನು ಬಿಡಬಿಡಲು ಬಿಡಲು ಈಗ, ಬಿಡಬಿಡಲು 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 ಬಿಡಲು ಈಗ. ಎಲ್ಲ ನೀವು ಒಳಗೂಡು ಬೇಗ. ನನ್ನ ಎಂದವಿಗೆ ತಪ್ಪುದ ಕಾಂತನ ಒಳಬಂದ ಒಪ್ಪುದು. ನೀವು ಹೀಗೆ ಯುದ್ಧಕ್ಕೆ ಹೋಗುವುದು ಬೇಡ. ನನ್ನೊಂದಿಗೆ ಒಂದು ರಾತ್ರಿಯನ್ನು ಕಳೆಯಿರಿ.
ಸರಿಯಾದ ಮಾತನ್ನೇ ಹೇಳಿದ್ದೀಯ. ನಿನ್ನ ಮಾತನ್ನ ಒಮ್ಮೆ ಅವಲೋಕಿಸಿ ನೋಡ್ತೇನೆ. ಸತಿಗೆ ಜೋಡ ಜದಾಯ್ ಋತು ಸಮಯ ಸತಿಗೆ ಜೋಡ ಜದಾಯ್ ಋತು ಸಮಯ ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿತೊಂದು ದಿನಮೇ ಸಂಗತ ಮಾದೋಡೆಂದು ಗೋ ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿತೊಂದು ದಿನಮೇ ಸಂಗತ ಮಾದೋಡೆಂದು ಗೋ ಕರ್ತವ್ಯಮನೆ ವೈದ್ರಗದಾಯ್ ಶೇಷಾನ ಆಘ್ರಾಣಿದ ವೈದ್ರಗದ ಶೇಷಾನ ಆಘ್ರಾಣಿದ ಕೃತಭೋಜ ಮಾದಬುದು ಗೋ ಕೃತಭೋಜ ಮಾದಬುದು ನಡು ಇರುಳ್ ಗಳೆದ ಒಲಿದಯ ಒಡಗೂಡಬಹುದು ನಡು ಇರುಳ್ ಗಳೆದ ಒಲಿದಯ ಒಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ಈಕ್ಷಿದಲ್ಲಿ ಒಳ ಇಂದು ಮೀರುವುದು ಮತವಲ್ಲೆಲ್ಲವೋ ಧರ್ಮ ಪದ್ಧತಿಯ ಈಚಿದಲ್ಲಿ ಒಳ ಇಂದು ಮೀರುವುದು ಮತವಲ್ಲೆಲ್ಲೋ ತಾ ತಿಳಿದ ಎಂತಹ ಧರ್ಮ ಸಂಕಟದಲ್ಲಿ ಸಿಲುಕಿದೆ. ಆದರ್ಶ ಪುತ್ರನಾಗಲು ಆದರ್ಶ ಪತಿಯಾಗಲು ಇಂತಹ ಉಭಯ ಸಂಕಟ ಬಂದಾಗ ಗುರುಗಳಾದಂತಹ ಶಂಕಲಿಖಿತರೇ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಪಿತೃವಿನ ಶ್ರಾದ್ದ, ಏಕಾದಶಿ ವ್ರತ, ಜೊತೆಯಲ್ಲಿ ಋತುಸ್ನಾತಳಾದ ಸತಿ, ಈ ಮೂರು ಒಂದೇ ದಿನ ಬಂದರೆ ಏನು ಮಾಡಬೇಕು? ಉತ್ತರವನ್ನ ಹೀಗೆ ಕೊಡ್ತಾರೆ. ಪಿತೃವಿನ ಶ್ರಾದ್ದವನ್ನು ಪೂರೈಸಿದವು ಅಂತಾದ್ರೆ ಭೋಜನವನ್ನ ಮಾಡಬೇಕು. ಭೋಜನವನ್ನ ಸ್ವೀಕರಿಸಿದರೆ ಏಕಾದಶಿ ವ್ರತವನ್ನು ಆಚರಿಸಲಿಕ್ಕಾಗುವುದಿಲ್ಲ. ಏಕಾದಶಿ ವ್ರತವನ್ನು ಆಚರಿಸದ ಇದ್ದರೆ ಪರಮ ವೈಷ್ಣವ ಎನಿಸಿಕೊಳ್ಳುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಪಿತೃವಿನ ಶ್ರಾದ್ದದ ಶೇಷಾನ್ನವನ್ನು ಆಘ್ರಾಣಿಸಬೇಕು. ಆಘ್ರಾಣಿಸುವುದು ಭೋಜನಕ್ಕೆ ಸಮಾನ ಅಂತ ಹೇಳ್ತಾರೆ. ಕೊನೆಯಲ್ಲಿ ಏಕಾದಶಿ ವ್ರತವನ್ನು ಆಚರಿಸುವುದು. ನಡು ಇರುಳು ಕಳೆಯುವವರೆಗೆ ಆಚರಿಸಿ ನಂತರದಲ್ಲಿ ಋತುಸ್ನಾತಳಾದ ಸತಿಯನ್ನು ಸೇರಬಹುದು ಎಂಬುದಾಗಿ ಉತ್ತರವನ್ನು ನೀಡಿದ್ದಾರೆ. ಶಾಸ್ತ್ರಕನೇ ಹೇಳಿದ ಮೇಲೆ ಇದನ್ನು ಧಿಕ್ಕರಿಸುವುದಕ್ಕೆ ನಾನ್ಯಾರು ಅಂತ ಬೇಡವ? ಪ್ರಭಾವತಿ ಆಡಿದ ಮಾತು ಸರಿಯೇ ಉಂಟು. ಹಾಗಾಗಿ ಪ್ರಭಾವತಿ ಇನ್ನು ತಡ ಮಾಡುವುದಲ್ಲ, ನಿನ್ನ ಇಚ್ಛೆಯನ್ನು ಈಡೇರಿಸ್ತೇನೆ, ನಿನ್ನ ಮಾತನ್ನು ಕೇಳಿದ್ದೇನೆ, ಒಪ್ಪಿದ್ದೇನೆ. ಹಾಗಾಗಿ ಅದೇ ರೀತಿಯಾಗಿ ತಂದೆಯ ಮಾತನ್ನು ಮೀರಿದೆ ಎಂಬ ಕಾರಣಕ್ಕಾಗಿ ನನ್ನನ್ನು ಕೊತ್ತಲು ಕುದಿಯುವಂತಹ ಎಣ್ಣೆಯ ಕೊಪ್ಪಳಿಗೆ ಕಟ್ಟಿ ಹಾಕಿದರು. ಆದರೆ ಶ್ರೀಕೃಷ್ಣನ ನಾಮ ಸ್ಮರಣೆ ಒಂದೇ ನನಗೆ ಕೊನೆಯ ದಾರಿ ಎಂಬುದಾಗಿ ತಿಳಿದು ಹರಿಯ ನಾಮ ಸ್ಮರಣೆಯನ್ನು ಮಾಡುವುದರ ಮೂಲಕವಾಗಿ ಕೊತ್ತಲು ಕುದಿಯುವ ಎಣ್ಣೆಯು ತಣ್ಣೀರಿನ ಅನುಭವವನ್ನು ನೀಡಿತು ಅಂತಾದ್ರೆ ಪರಮ ವೈಷ್ಣವ ಎಂಬುದನ್ನು ಸಾಬೀತು ಮಾಡಿದ್ದೇನೆ. ಇಷ್ಟೇ ಅಲ್ಲದೆ ಶ್ರೀಕೃಷ್ಣ ನನ್ನ ಪಾಲಿಗೆ ಕೊಟ್ಟ ಮೊದಲನೇ ಜಯ ಎಂಬುದನ್ನು ತಿಳಿದಿದ್ದೇನೆ. ಹಾಗಾದ್ರೆ ಈಗ ಮಾಡಬೇಕಾದ ಕಾರ್ಯ ಶುದ್ಧ
ವೃತ್ತರು ವಿಷಕೇತು ಪ್ರದ್ಯುಮ್ನಾದಿಗಳೇ ವಂದಿಸಿಕೊಳ್ತಾ ಇದ್ದೇವೆ. ಶುಭವಾಗಲಿ ಶುಭವಾಗಲಿ. ದೇವನು ಭಾವನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಘೋರವಾದಂತಹ ಮಹಾಭಾರತ ಹವವನ್ನು ಜಯಿಸಿದವರು ನಾವಿದ್ದೇವೆ. ಅಷ್ಟೇ ಅಲ್ಲ, ಗೌರವಾದಿ ದುಷ್ಟರನ್ನ ಮರ್ದಿಸುವುದರ ಮುಖೇನವಾಗಿ ಹಸ್ತಿನಾವತಿಯ ರಾಜ್ಯಾಧಿಕಾರವನ್ನು ಪಡೆದವರು ನಾವು. ಹೌದು. ಆದರೆ ಕೌರವರು ದುಷ್ಟರೇ ಆದರೂ ಸಹ ನಮ್ಮ ಬಂಧುಗಳು ಅಷ್ಟೇ ಯಾಕೆ